Good morning, students. Welcome to the digital learning from Department of Collegiate Education. And I am Sudharani or Assistant Professor of Commerce, Government First Grade College, Chiknaiknalli. Dear students, in the previous session, we have discussed about the classification of overhead. And in today's session, we are going to discuss about the procedure of accounting and control of overhead. ಓವರ್ಹೆಡ್ ಅನ್ನು ಅಕೌಂಟಿಂಗ್ ಪ್ರೊಸೀಜರ್ ಏನು ಅಂತ ತಿಳ್ಕೊಳ್ತೀವಿ ಇಲ್ಲಿ. ದ ಪ್ರೊಸೀಜರ್ ಫಾರ್ ಅಕೌಂಟಿಂಗ್ ಆ್ಯಂಡ್ ಕಂಟ್ರೋಲ್ ಆಫ್ ಓವರ್ಹೆಡ್ ಇನ್ವಾಲ್ವ್ಸ್ ಸಮ್ ಸ್ಟೆಪ್ಸ್ ವಿಚ್ ಈಸ್ ಡಿಸ್ಕ್ರೈಬ್ಡ್. ಮೇನ್ಲಿ 5 ಸ್ಟೆಪ್ಸ್ ಇದೆ ಮಕ್ಕಳೇ. ಅದರಲ್ಲಿ ದ ಫಸ್ಟ್ ಸ್ಟೆಪ್ ಫಾರ್ ಅಕೌಂಟಿಂಗ್ ಫಾರ್ ಓವರ್ಹೆಡ್ ಅಂತ ಬಂದವಾಗ ದ ಫಸ್ಟ್ ಸ್ಟೆಪ್ ಈಸ್ ಕ್ಲಾಸಿಫಿಕೇಷನ್ ಆಫ್ ಓವರ್ಹೆಡ್. ಓವರ್ಹೆಡ್ಡನ್ನು ನಾವು ಕ್ಲಾಸಿಫೈ ಮಾಡ್ಕೋಬೇಕಾಗ್ತದೆ. ಕ್ಲಾಸಿಫಿಕೇಷನ್ ಆಫ್ ಓವರ್ಹೆಡ್ ಅಂತ ಕರಿತೀವಿ. ಈ ಕ್ಲಾಸಿಫಿಕೇಷನ್ ಆಫ್ ಓವರ್ಹೆಡ್ಡನ್ನು ನಾವು ಪ್ರೀವಿಯಸ್ ಸೆಷನಲ್ಲಿ ತಿಳ್ಕೊಂಡಿದ್ದೀವಿ. ಕೆಲವೊಂದು ಸಿಮಿಲ್ಯಾರಿಟೀಸನ್ನು ನಾವು ಗ್ರೂಪ್ ಮಾಡಿಕೊಂಡು ಓವರ್ಹೆಡ್ಸ್ನ ಕ್ಲಾಸಿಫೈ ಮಾಡ್ತೀವಿ. ಆ್ಯಸ್ ಐ ಅರ್ಲಿ ಎಕ್ಸ್ಪ್ಲೈನ್ಡ್ ಇನ್ ದ ಪ್ರೀವಿಯಸ್ ಸೆಷನ್, ಕ್ಲಾಸಿಫಿಕೇಷನ್ ಆಫ್ ಓವರ್ಹೆಡ್ನ 3 ಮೇನ್ ಬೇಸಿಸಲ್ಲಿ ನಾವು ಕ್ಲಾಸಿಫೈ ಮಾಡ್ತೀವಿ. ದ ಫಸ್ಟ್ ಒನ್ ಈಸ್ ಏನಂತ ಹೇಳ್ತೀವಿ, ಫಂಕ್ಷನ್ ವೈಸ್ ಕ್ಲಾಸಿಫೈ ಮಾಡ್ತೀವಿ. ಆ ಫಂಕ್ಷನ್ ವೈಸಲ್ಲಿ ನಾವು ಅಡ್ಮಿನಿಸ್ಟ್ರೇಷನ್ನು, ಫ್ಯಾಕ್ಟ್ರಿ, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಅಂತ, ಅದೇ ರೀತಿ ಎಲಿಮೆಂಟ್ ವೈಸ್ ಮಾಡಿದಾಗ ಇಂಡೈರೆಕ್ಟ್ ಮೆಟೀರಿಯಲ್, ಇಂಡೈರೆಕ್ಟ್ ಲೇಬರ್ ಮತ್ತು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಮಾಡ್ತೀವಿ. ಹಾಗೆ ಥರ್ಡ್ಲಿ ನಾವು ಬಿಹೇವಿಯರ್ ವೈಸ್ ಮಾಡಿದಾಗ ಫಿಕ್ಸ್ಡ್ ಕಾಸ್ಟ್, ವೇರಿಯಬಲ್ ಕಾಸ್ಟ್, ಸೆಮಿ ವೇರಿಯಬಲ್ ಕಾಸ್ಟ್. ಈ ರೀತಿ ನಾವು ಮೊದಲು ನಮ್ಮ ಓವರ್ಹೆಡ್ಡನ್ನು ಡಿಫ್ರೆಂಟ್ ಬೇಸಿಸಲ್ಲಿ ನಾವು ಕ್ಲಾಸಿಫೈ ಮಾಡ್ಕೋಬೇಕಾಗ್ತದೆ. ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಇದು ಫಸ್ಟ್ ಸ್ಟೆಪ್ಪು ಅಕೌಂಟಿಂಗ್ ಪ್ರೊಸೆಸ್ಸಲ್ಲಿ. ಆ್ಯಂಡ್ ಸೆಕೆಂಡ್ ಸ್ಟೆಪ್ ಈಸ್ ಕಲೆಕ್ಷನ್ ಆಫ್ ಓವರ್ಹೆಡ್ಸ್. ನಾವು ಕ್ಲಾಸಿಫೈ ಮಾಡ್ಕೊಂಡ್ಮೇಲೆ ವಿ ಹ್ಯಾವ್ ಟು ಕಲೆಕ್ಟ್ ದ ಓವರ್ಹೆಡ್ಸ್ನ ಕಲೆಕ್ಟ್ ಮಾಡ್ಕೊಳ್ಳೋದು. ಕಲೆಕ್ಷನ್ ಅಂತಂದರೆ ಯಾವ ರೀತಿ ಮಾಡ್ತೀವಿ? ಕಲೆಕ್ಷನ್ ಅಂತ ಬಂದವಾಗ ನೀವು ಇವಾಗ ಕಂಪ್ನಿಯಲ್ಲಿ ಏನಾಗ್ತದೆ ಅಂತಂದರೆ ಸುಮಾರು ಡಿಪಾರ್ಟ್ಮೆಂಟ್ಸ್ ಇರ್ತದೆ. ಇವಾಗ ಒಂದೇ ಫ್ಯಾಕ್ಟ್ರಿ, ಆ ಫ್ಯಾಕ್ಟ್ರಿಯಲ್ಲಿ ನಾವು ಶುಗರ್ ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಇಟ್ಕೊಳ್ಳೋಣ. ಇಲ್ಲಿ ನಾವು ಕಂಪ್ನಿಯ ಆಡಳಿತ ನಮಗೆ ಈಸಿ ಆಗಲಿ ಅಂತ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಸೆಪ್ರೇಟ್ ಮಾಡಿರ್ತೀವಿ. ಹಾಗೆ HR ಅಂದರೆ ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಸೆಪ್ರೇಟ್ ಇರ್ತದೆ, ಫಿನಾನ್ಸ್ ಡಿಪಾರ್ಟ್ಮೆಂಟ್ ಸೆಪ್ರೇಟ್ ಇರ್ತದೆ, ಪರ್ಸೋನೆಲ್ ಡಿಪಾರ್ಟ್ಮೆಂಟ್ ಸೆಪ್ರೇಟ್ ಇರ್ತದೆ. ಅಥವಾ ಬರೀ ಫ್ಯಾಕ್ಟ್ರಿನೇ ನಾವು ಡಿವೈಡ್ ಮಾಡ್ತೀವಿ ಅಂದಾಗ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟು. ಈ ರೀತಿ ನಾವು ಆಮೇಲೆ ಅಕೌಂಟ್ ಸೆಕ್ಷನ್ ಅಥವಾ ಸೆಕ್ಷನ್ ಮಾಡ್ಕೊಳ್ಳೋದು ನಾವು ಕಂಪ್ನಿನಲ್ಲಿ. ಅಕೌಂಟ್ ಸೆಕ್ಷನ್ನು ಮತ್ತು ಮಾರ್ಕೆಟಿಂಗ್ ಸೆಕ್ಷನ್ನು. ಈ ರೀತಿ ಕಂಪ್ನಿ ಒಳಗಡೆ ನಮ್ಮ ಆಡಳಿತ ಯೂಸ್ ಆಗಲಿ ಅಂತ ಕೆಲವೊಂದು ಡಿಪಾರ್ಟ್ಮೆಂಟ್ಗಳನ್ನ ಮಾಡ್ಕೊಂಡಿರ್ತೀವಿ, ಡಿವೈಡ್ ಮಾಡ್ಕೊಂಡಿರ್ತೀವಿ. ನಾವು ಓವರ್ಹೆಡ್ಸನ್ನು ಕಂಪನಿಯಲ್ಲಿರುವ ಅಷ್ಟು ಡಿಪಾರ್ಟ್ಮೆಂಟಿಂದ ಇನ್ಫಾರ್ಮೇಷನ್ನ ತಗೋಬೇಕು. ಅದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಫಿನಾನ್ಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅಕೌಂಟ್ ಸೆಕ್ಷನ್ ಆಗಿರ್ಬೋದು. ಒಟ್ಟು ನಮ್ಮ ಕಂಪನಿಯಲ್ಲಿ ಎಷ್ಟು ಡಿವಿಯೇಷನ್ಸ್ ಇದೆ ಅಷ್ಟು ಡಿಪಾರ್ಟ್ಮೆಂಟ್ಸಿಂದ ನಾವು ಇನ್ಫಾರ್ಮೇಷನ್ನ, ಇಂಡೈರೆಕ್ಟ್ ಎಕ್ಸ್ಪೆನ್ಸಸನ್ನು ಕಲೆಕ್ಟ್ ಮಾಡ್ಕೋಬೇಕು. ಅದು ಥ್ರೂ ಲೆಡ್ಜರ್. ಯೂಶ್ವಲಿ ಮಂತ್ ಎಂಡಲ್ಲಿ ನಾವು ಕಲೆಕ್ಟ್ ಮಾಡ್ಕೊತೀವಿ. ಓವರ್ಹೆಡ್ಸ್ ಆರ್ ಕಲೆಕ್ಟೆಡ್ ಫ್ರಮ್ ದ ಬುಕ್ಸ್ ಅಥವಾ ಫ್ರಮ್ ದ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಅಟ್ ದ ಎಂಡ್ ಆಫ್ ದ ಮಂತ್. ಪ್ರತಿ ತಿಂಗಳು ಒಂದು ಬುಕ್ಸ್ ಇಟ್ಟಿರ್ತೀವಿ, ಓವರ್ಹೆಡ್ ಬುಕ್ ಅಂತ. ಅದರಲ್ಲಿ ನಾವು ಇನ್ಫಾರ್ಮೇಷನ್ನ ಮಂತ್ ಎಂಡಲ್ಲಿ ಕಲೆಕ್ಟ್ ಮಾಡ್ಕೋತಾ ಇರ್ತೀವಿ. ಇದು ನೆಕ್ಸ್ಟು ಥರ್ಡ್ ಸ್ಟೆಪ್ಪಲ್ಲಿ ಡಿಸ್ಟ್ರಿಬ್ಯೂಷನ್ ಆಫ್ ಓವರ್ಹೆಡ್ಸ್ ಟು ಪ್ರೊಡಕ್ಷನ್ ಆ್ಯಂಡ್ ಸರ್ವಿಸ್ ಕಾಸ್ಟ್ ಸೆಂಟರ್ಸ್. ನಮ್ಮ ಓವರ್ಹೆಡ್ಸ್ ಏನಿರ್ತದೆ, ನಾವೇನು ಕಲೆಕ್ಟ್ ಮಾಡಿದ್ವಿ, ಆಫ್ಟರ್ ದ ಸೆಕೆಂಡ್ ಸ್ಟೆಪ್ ಯು ಹ್ಯಾವ್ ಟು ಡಿಸ್ಟ್ರಿಬ್ಯೂಟ್ ದ ಓವರ್ಹೆಡ್ಸ್ ಟು ಪ್ರೊಡಕ್ಷನ್ ಆ್ಯಂಡ್ ಸರ್ವಿಸ್ ಕಾಸ್ಟ್ ಸೆಂಟರ್ಸ್. ಸರ್ವಿಸ್ ಡಿಪಾರ್ಟ್ಮೆಂಟ್ಗೆ ಮತ್ತು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ನಾವು ಕಲೆಕ್ಟ್ ಮಾಡಿರುವಂತಹ
ಏನು ಇನ್ಫಾರ್ಮೇಷನ್ ಇರ್ತದೆ ಓವರ್ ಹೆಡ್ ಎಕ್ಸ್ಪೆನ್ಸಸನ್ನು ಡಿವೈಡ್ ಮಾಡ್ತೀವಿ, ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಡಿಸ್ಟ್ರಿಬ್ಯೂಷನ್ ಅನ್ನೋದು ಈಸಿಯಾಗಿ ಆಗಲ್ಲ ಮಕ್ಕಳೇ. ಇಲ್ಲಿ 2 ಥರ ಬರ್ತದೆ. ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ. ಈ ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಅಂತ ಅಂದರೆ, ಇವಾಗ ಕಂಪ್ನಿನಲ್ಲಿ 100% ಪ್ರೊಡಕ್ಷನ್ ಡಿಪಾರ್ಟ್ಮೆಂಟು, ಸರ್ವಿಸ್ ಡಿಪಾರ್ಟ್ಮೆಂಟ್ ಅಂತ ಇರ್ತದೆ. ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಬಂದು ನಿಮಗೆ ಮೆಟೀರಿಯಲ್ಸು ಅಂದರೆ ಏನು ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡ್ತೀರೋ ಅದನ್ನು ನಾವು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೀವಿ. ಸರ್ವಿಸ್ ಡಿಪಾರ್ಟ್ಮೆಂಟ್ ಬಂದು ನಮಗೆ ಇಂಥದ್ದೇ ಅಂತ ಈಸಿಯಾಗಿ ಹೇಳೋಕ್ಕಾಗಲ್ಲ ಡಿಪಾರ್ಟ್ಮೆಂಟ್ಸು. ಅದು ಎಲ್ಲರಿಗೂ ಸಂಬಂಧಪಟ್ಟಿದ್ದಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಈ ಓವರ್ ಹೆಡ್ ಎಕ್ಸ್ಪೆನ್ಸಸ್ ಆಲ್ವೇಸ್ ಈ ಥರನೇ ಬರ್ತದೆ ನಮಗೆ. ಯಾವುದನ್ನ ಕನ್ವೀನಿಯೆಂಟಾಗಿ ಎಕ್ಸ್ಪೆನ್ಸಸ್ನ ನೀವು ಪರ್ಟಿಕ್ಯುಲರಾಗಿ ಐಡೆಂಟಿಫೈ ಮಾಡೋಕ್ಕಾಗಲ್ಲ, ಅಂಥವನ್ನ ನಾವು ಸರ್ವಿಸ್ ಕಾಸ್ಟ್ ಸೆಂಟ್ರಿಗೆ ಹಾಕ್ತೀವಿ. ಇಲ್ಲಿ ಏನು ಹೇಳ್ತೀವಿ, ಏನು ಕಲೆಕ್ಟ್ ಮಾಡಿರ್ತೀವಲ್ವ ಕಾಸ್ಟು, ಅದನ್ನು ನಾವು ಅಪೋರ್ಷನ್ ಮಾಡಬೇಕಾಗ್ತದೆ. ಅಂದರೆ ಡಿಸ್ಟ್ರಿಬ್ಯೂಷನ್ ಈಸ್ ನಥಿಂಗ್ ಬಟ್ ದ ಅಪೋರ್ಷನ್ಮೆಂಟ್ ಆಫ್ ಓವರ್ ಹೆಡ್ಸ್ ಅಂತ ಹೇಳ್ತೀವಿ. ಈ ಅಪೋರ್ಷನ್ಮೆಂಟ್ ನಾವು ಪರ್ಟಿಕ್ಯುಲರಾಗಿ ಇವಾಗ ನಮಗೆ ಗೊತ್ತಿದ್ರೆ ನಮಗೆ ಹೇಗೆ ಎ ಡಿಪಾರ್ಟ್ಮೆಂಟಿಗೆ ಇಷ್ಟು ಖರ್ಚಾಯಿತು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂದರೆ ಈಸಿಯಾಗಿ ಹಾಕ್ಕೊಂಡ್ಬಿಡ್ತೀವಿ. ಅದೇ ರೀತಿ ಬಿ ಡಿಪಾರ್ಟ್ಮೆಂಟಿಗೆ ಇಷ್ಟ ಆಯಿತು ಅಂತ ಗೊತ್ತಾದರೆ ಈಸಿಯಾಗಿ ಹಾಕ್ಕೋತೀವಿ. ಸಿ ಡಿಪಾರ್ಟ್ಮೆಂಟಿಗೆ ಇಷ್ಟ ಆಯಿತು ಅಂತ ಗೊತ್ತಾದರೆ ಈಸಿಯಾಗಿ ಹಾಕ್ಕೋತೀವಿ. ಸಮ್ಟೈಮ್ಸ್ ನಮಗೆ ಗೊತ್ತಾಗಲ್ಲ, ಅಥವಾ ಒಟ್ಟಿಗೆ ಕೊಟ್ಬಿಡ್ತಾನೆ. ಹೇಗೆ ನಾವು ಹಂಚಬೇಕು, ಹೇಗೆ ಹಂಚೋದು, ಕನ್ಫ್ಯೂಷನ್ನು. ಈಗ ಫಾರ್ ಎಕ್ಸಾಂಪಲ್, ನಮ್ಮ ಕಂಪನಿಯಲ್ಲಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇದೆ, ಫಿನಾನ್ಸ್ ಡಿಪಾರ್ಟ್ಮೆಂಟ್ ಇದೆ, ಮತ್ತು ಯಾವುದು ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಇದೆ ಅಂತ ಇಟ್ಕೊಳ್ಳೋಣ. ಅಲ್ಲಿ ಯಾರು ಸ್ವೀಪರ್ ಏನಿದ್ದಾನೆ, ಈ ಸ್ವೀಪರು 3 ಡಿಪಾರ್ಟ್ಮೆಂಟ್ಗೂ ಒಬ್ಬನೇ, ಅಥವಾ ಮ್ಯಾನೇಜರು 3 ಡಿಪಾರ್ಟ್ಮೆಂಟಿಗೆ ಒಬ್ಬನೇ ಇರ್ತಾನೆ ಅಂತ ಇಟ್ಕೊಳ್ಳೋಣ. ಈಗ ಮ್ಯಾನೇಜರ್ನ ಯಾವ ಡಿಪಾರ್ಟ್ಮೆಂಟಿಗೆ ಸೇರಿಸೋದು ಕಷ್ಟ ಆಗ್ತದೆ, ಹೌದಾ? ಅದಕ್ಕೆ ನಾವಿಲ್ಲೇನು ಮಾಡ್ತೀವಿ, ಕೆಲವೊಂದು ವಿಷಯಗಳನ್ನ ಇಟ್ಕೊಂಡು ನಾವು ಅವನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡೋದು ಈ 3 ಡಿಪಾರ್ಟ್ಮೆಂಟ್ಗೆ? ಆ ಮ್ಯಾನೇಜರು ಯಾವ ಡಿಪಾರ್ಟ್ಮೆಂಟ್ಗೆ ಎಷ್ಟೊತ್ತು ಡಿವೋಟ್ ಮಾಡಿದ್ದ, ಗಮನ ಹರಿಸಿದ್ದ ಅನ್ನೋದನ್ನ ತಿಳ್ಕೊಂಡು ನಾವು ಅದರ ಬೇಸಿಸ್ ಮೇಲೆ ಹೆಚ್ಚು ಗಮನ ಯಾವ ಡಿಪಾರ್ಟ್ಮೆಂಟ್ ಕಡೆ ಕೊಟ್ಟ, ಅವನು ಹೆಚ್ಚು ಸಮಯವನ್ನು ಯಾವ ಡಿಪಾರ್ಟ್ಮೆಂಟಲ್ಲಿ ಕಳೆದಿದ್ದಾನೆ ನೋಡಿಕೊಂಡು ಆ ಪ್ರತಿಯೊಂದು ಡಿಪಾರ್ಟ್ಮೆಂಟಿಗೆ ಎಕ್ಸ್ಪೆನ್ಸಸನ್ನು ಹಂಚೋದು ಅಪೋರ್ಷನ್ಮೆಂಟ್ ಅಂತ ಕರಿತೀವಿ. ಇನ್ನೂ ಸರಳವಾಗಿ ಹೇಳೋದಾದರೆ, ಇವಾಗ ಕಂಪ್ನಿನಲ್ಲಿ ಕ್ಯಾಂಟೀನ್ ಇದೆ, ಹೌದಾ? ಕ್ಯಾಂಟೀನ್ ಇದೆ. ಈ ಕ್ಯಾಂಟೀನ್ಗೆ ಎಕ್ಸ್ಪೆನ್ಸಸ್ ನಮಗೆ ತಿಂಗಳಿಗೆ 2,000 ರೂಪಾಯಿ ಖರ್ಚಾಗ್ತಾ ಇದೆ ಅಂತ ಇಟ್ಕೊಳ್ಳಿ. ಈ ಕ್ಯಾಂಟೀನ್ಗೆ ನಮ್ಮ ಫ್ಯಾಕ್ಟ್ರಿ ವರ್ಕರ್ಸ್ ಹೋಗ್ತಾರೆ, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಲ್ಲಿರೋ ಸೇಲ್ಸ್ಮನ್ಸ್ಗಳು ಹೋಗ್ತಾರೆ, ಹಾಗೆ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿರೋ ಎಂಪ್ಲಾಯೀಸು ಊಟಕ್ಕೆ ಹೋಗ್ತಾರೆ. ಈಗ ನಾವು ಯಾವ ಡಿಪಾರ್ಟ್ಮೆಂಟಿಗೆ ಎಷ್ಟು ಹಾಕಬೇಕು ಕ್ಯಾಂಟೀನ್ ಎಕ್ಸ್ಪೆನ್ಸಸ್ನ, ಹೇಗೆ ಹಾಕೋದು? ಇಲ್ಲಿ ಕ್ವೆಶನ್ ಅರೈಸ್ ಆಗತ್ತೆ. ಇಂತಹ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಅಂದರೆ, ನಂಬರ್ ಆಫ್ ಎಂಪ್ಲಾಯೀಸ್ ಮೇಲೆ ನಾವು 3 ಡಿಪಾರ್ಟ್ಮೆಂಟ್ಗೆ ಯಾರ್ಯಾರಿಗೆ ಎಷ್ಟೆಷ್ಟು ಅಂತ ಹಾಕ್ತೀವಿ. ಮಂತ್ಲಿ 2,000 ಎಕ್ಸ್ಪೆನ್ಸಸ್ ಆಗ್ತಾ ಇದೆ ಅಂದ್ಕೊಂಡ್ರೆ 3 ಡಿಪಾರ್ಟ್ಮೆಂಟ್ ಇದೆ, 3 ಡಿಪಾರ್ಟ್ಮೆಂಟ್ನ ವರ್ಕರ್ಸ್ ಹೋಗ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್, ಎ ಡಿಪಾರ್ಟ್ಮೆಂಟಲ್ಲಿ 20 ಜನ ಎಂಪ್ಲಾಯೀಸ್ ಇದ್ದಾರೆ, ಬಿ ಡಿಪಾರ್ಟ್ಮೆಂಟಲ್ಲಿ 10 ಜನ ಎಂಪ್ಲಾಯೀಸ್ ಇದ್ದಾರೆ, ಸಿ ಡಿಪಾರ್ಟ್ಮೆಂಟಲ್ಲಿ 5 ಜನ ಎಂಪ್ಲಾಯೀಸ್ ಇದ್ದಾರೆ. ಸೊ ರೇಷಿಯೋ ಏನಾಗ್ತದೆ? 20:10:5 ಅಥವಾ 4:2:1. 4:2:1ನಲ್ಲಿ 2,000ನ ಹಂಚಿದ್ರೆ 3 ಡಿಪಾರ್ಟ್ಮೆಂಟ್ಗೆ ರೇಷಿಯೋ ಸಿಗುತ್ತೆ. ಈ ರೀತಿ ಪರ್ಟಿಕ್ಯುಲರ್ ಆಗಿ ನಮಗೆ ಸಾಧ್ಯ ಆದರೆ, ನೇರವಾಗಿ ನಮಗೆ ಗೊತ್ತಾದರೆ, ಓವರ್ ಹೆಡ್ಸು ಇಂಥ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿದ್ದು ಅಂತ ನೇರವಾಗಿ ಗೊತ್ತಾದರೆ ನೇರವಾಗಿ ಎಕ್ಸ್ಪೆನ್ಸಸನ್ನು ಹಾಕ್ತೀವಿ. ಅಥವಾ ನಮಗೆ ಗೊತ್ತಾಗ್ತಾ ಇಲ್ಲ, ಎಲ್ಲದಕ್ಕೂ ಸಂಬಂಧಪಟ್ಟಿದೆ ಅಂತ ಬಂದಾಗ ನಾವು ಅದನ್ನು ಬೇಸಿಸಲ್ಲಿ ಅಪೋರ್ಷನ್ಮೆಂಟ್ ಮಾಡ್ತೀವಿ. ಇದನ್ನು ನಾವು 3rd ಸ್ಟೆಪ್, ಅಪೋರ್ಷನ್ಮೆಂಟ್ ಆಫ್ ಓವರ್ ಹೆಡ್ ಅಥವಾ ಡಿಸ್ಟ್ರಿಬ್ಯೂಷನ್ ಆಫ್ ಓವರ್ ಹೆಡ್ ಅಂತ ಕರಿತೀವಿ ಮಕ್ಕಳೇ.
ನೆಕ್ಸ್ಟು ಫೋರ್ತ್ ಸ್ಟೆಪ್ಪಲ್ಲಿ ರೀಡಿಸ್ಟ್ರಿಬ್ಯೂಷನ್ ಫ್ರಮ್ ಸರ್ವೀಸ್ ಕಾಸ್ಟ್ ಸೆಂಟರ್ ಟು ಪ್ರೊಡಕ್ಷನ್ ಕಾಸ್ಟ್ ಸೆಂಟರ್. ನೀವು ಹಂಚಬೇಕಾದ್ರೆ ಸರ್ವೀಸ್ ಸೆಂಟರ್ಗೂ ಹಂಚಿರ್ತೀರ. ಇಲ್ಲಿ ನಮ್ಮದು ಸರ್ವೀಸ್ ಸೆಂಟರು ನಾವು ಅದು ಡಿಪಾರ್ಟ್ಮೆಂಟ್ ಅಲ್ಲ, ಅದು ಸುಮ್ಮನೆ ನಾವು ಓವರಾಲ್ ಆಗಿ ಸೇವೆ ತೊಗೊಂಡಿರ್ತೀವಿ. ಅಂತಹ ಸರ್ವೀಸ್ ಡಿಪಾರ್ಟ್ಮೆಂಟ್ ಕಾಸ್ಟನ್ನು ನೀವು ಎಗೈನ್ ನಿಮ್ಮ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಸಿಗೆ ನೀವು ರೀಡಿಸ್ಟ್ರಿಬ್ಯೂಟ್ ಮಾಡಬೇಕಾಗತ್ತೆ. ಇದನ್ನು ನಾವು ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ ಮಕ್ಕಳೇ. ಸರ್ವೀಸ್ ಡಿಪಾರ್ಟ್ಮೆಂಟ್ಸನ್ನು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಹಂಚಬೇಕಾಗ್ತದೆ ಅಲೋಕೇಶನ್ಸನ್ನು. ಯಾಕೆಂದರೆ ನಮಗೆ ಎಲ್ಲಿ ಲಾಭ ಬರ್ತದೆ, ಯಾವ ಡಿಪಾರ್ಟ್ಮೆಂಟ್ ವೈಸು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಕ್ಯಾಲ್ಕುಲೇಟ್ ಮಾಡೋದ್ರಿಂದ ನಮ್ಮ ಸರ್ವೀಸ್ ಡಿಪಾರ್ಟ್ಮೆಂಟ್ ಕಾಸ್ಟನ್ನು ನಾವು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗ್ತದೆ. ನೀವೇನು ಫಸ್ಟ್ ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಮಾಡಿರ್ತೀರಾ ಇದನ್ನು ನೀವು ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಅಂತ ಕರಿಬೋದು. ಸೆಕೆಂಡರಿ ಡಿಸ್ಟ್ರಿಬ್ಯೂಷನಲ್ಲಿ 2 ಮೆಥಡ್ ಬರ್ತದೆ. ಒಂದು ಸೈಮಲ್ಟೇನಿಯಸ್ ಈಕ್ವೇಷನ್ ಮೆಥಡ್ಡು ಅಥವಾ ರಿಸಿಪ್ರೋಕಲ್ ಮೆಥಡ್ ಅಂತ ಬರ್ತದೆ. ಅಂಟಿಲ್ ಸರ್ವೀಸ್ ಕಾಸ್ಟ್ ಡಿಪಾರ್ಟ್ಮೆಂಟ್ಗೆ ನಾವೇನು ಅಲೋಕೇಟ್ ಮಾಡಿದ್ವಿ ಒಂದಷ್ಟು ಎಕ್ಸ್ಪೆನ್ಸಸ್ಸನ್ನು, ಅದನ್ನು ನಾವು 2 ಮೆಥಡಲ್ಲಿ ಮ್ಯಾಥಮೆಟಿಕಲ್ ಆಗಿ ಮತ್ತು ಇನ್ನೊಂದು ರಿಪೀಟೆಡ್ ಡಿಸ್ಟ್ರಿಬ್ಯೂಷನ್ ಮೆಥಡ್ ಅಂತ ಬರ್ತದೆ. ಆ ಮೆಥಡಲ್ಲಿ ನಾವು ಪೂರ್ತಿ ಸರ್ವೀಸ್ ಕಾಸ್ಟ್ ಸೆಂಟರ್ದು ಅಮೌಂಟ್ ಪೂರ್ತಿ 0 ಬರೋವರೆಗೂ ನಾವು ಪ್ರೊಡಕ್ಷನ್ ಕಾಸ್ಟ್ ಸೆಂಟರ್ಗೆ ರಿಪೀಟ್ ಆಗಿ ನಾವು ಬೇಸಿಸ್ ಮೇಲೆ ರೇಷಿಯೋಸ್ ಮೇಲೆ ಹಂಚ್ತಾ ಹೋಗ್ತೀವಿ. ಅದಕ್ಕೆ ನಾವು ಅಂದರೆ ಯಾವ ಥರ ಹಂಚ್ತೀವಿ ಅಂದರೆ ಆ ಸರ್ವೀಸ್ ಡಿಪಾರ್ಟ್ಮೆಂಟ್ ಕಾಸ್ಟ್ ಪರ್ಸಂಟೇಜು ಎಷ್ಟಿದೆ, ರೇಷಿಯೋ ಏನಿದೆ ಅನ್ನೋದ್ರ ಮೇಲೆ ನಾವು ಹಂಚ್ತೀವಿ. ಇದಕ್ಕೆ ರಿಪೀಟೆಡ್ ಡಿಸ್ಟ್ರಿಬ್ಯೂಷನ್ ಅಥವಾ ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಅಂತ ಕೂಡ ಕರಿತೀವಿ. ಇದು 4th ಸ್ಟೆಪ್ಪು. ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ಪಲ್ಲಿ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್ ಬೈ ಪ್ರೊಡಕ್ಷನ್ ಯೂನಿಟ್ಸ್. ಏನು ನಾವು ಸೆಕೆಂಡರಿ ಡಿಸ್ಟ್ರಿಬ್ಯೂಷನಲ್ಲಿ ಹಂಚಿದ್ವಿ, ಈ ಹಂಚಿರೋದನ್ನು ನಾವು ನಮ್ಮ ಪ್ರೊಡಕ್ಷನ್ ಯೂನಿಟ್ಸಲ್ಲಿ ನಾವು ಎಷ್ಟಾಯಿತು, ಎಷ್ಟು ಟೋಟಲ್ ಕಾಸ್ಟ್ ಆಯಿತು ಅಂತ ಫೈಂಡ್ ಔಟ್ ಮಾಡೋದು. ಅಬ್ಸಾರ್ಪ್ಷನ್ ಅಂದರೆ ಫೈಂಡಿಂಗ್ ಔಟ್ ಓವರ್ ಹೆಡ್ಸು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಟೋಟಲ್ ಆಗಿ. ಈಗ ಏನು ಸರ್ವೀಸ್ ಅಂತ ಇತ್ತು, ಸರ್ವೀಸ್ ರಿಮೂವ್ ಆಗ್ತದೆ 4th ಸ್ಟೆಪ್ಪಲ್ಲಿ. 5th ಸ್ಟೆಪ್ಪಲ್ಲಿ ಓನ್ಲಿ ಪ್ರೊಡಕ್ಷನ್ ಯೂನಿಟ್ಸ್ ಇರ್ತದೆ. ಆ ಪ್ರೊಡಕ್ಷನ್ ಯೂನಿಟ್ಸಿಗೆ ಅಬ್ಸಾರ್ಪ್ಷನ್ ಓವರ್ ಹೆಡ್ ಒಟ್ಟು ಎಷ್ಟು ಅಲೋಕೇಟ್ ಆಯಿತು, ಒಟ್ಟು ಓವರಾಲ್ ಓವರ್ ಹೆಡ್ ಎಷ್ಟಾಯಿತು ಅಂತ ಫೈಂಡ್ ಔಟ್ ಮಾಡೋದು. ಅಥವಾ ಪರ್ ಯೂನಿಟ್ಟು ಅಂದರೆ ಒಂದು ಯೂನಿಟ್ಟಿಗೆ ಎಷ್ಟು ಖರ್ಚಾಯಿತು ಅಂತ ಕಂಡುಹಿಡಿಯೋದು. ಈಗ ಫಾರ್ ಎಕ್ಸಾಂಪಲ್ ಟೋಟಲ್ ಕಾಸ್ಟ್ ಫಾರ್ ಡಿಪಾರ್ಟ್ಮೆಂಟ್ ಎ ಡಿಪಾರ್ಟ್ಮೆಂಟ್ದು 10,000 ರೂಪಾಯಿ ಖರ್ಚಾಗಿದೆ ಓವರ್ ಹೆಡ್ ಅಂತ ಇಟ್ಕೊಡೋಣ. 10,000 ಓವರ್ ಹೆಡ್ ಆದರೆ ಅಲ್ಲಿ ಪ್ರೊಡಕ್ಷನ್ನು ಎಷ್ಟು ಯೂನಿಟ್ ಆಗಿದೆ, 100 ಯೂನಿಟ್ಸ್ ಆಗಿದೆ ಅಂತ ಇಟ್ಕೊಳ್ಳೋಣ. 100 ಯೂನಿಟ್ ಪ್ರೊಡ್ಯೂಸ್ ಮಾಡೋದಕ್ಕೆ 10,000 ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಥವಾ ಓವರ್ ಹೆಡ್ ಖರ್ಚಾಗಿದೆ ಅಂತಂದರೆ ಅಲ್ಲಿಗೆ 1 ಯೂನಿಟ್ಟಿಗೆ ಎಷ್ಟಾಯಿತು? 10,000 ಡಿವೈಡೆಡ್ ಬೈ 100. ಸೊ ಅಲ್ಲಿ ಆ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಪರ್ ಯೂನಿಟನ್ನು. ಅದೇ ರೀತಿ ಡಿಪಾರ್ಟ್ಮೆಂಟ್ ಬಿ, ಡಿಪಾರ್ಟ್ಮೆಂಟ್ ಸಿ, ಈ ರೀತಿ ಡಿಪಾರ್ಟ್ಮೆಂಟ್ ವೈಸು ಟೋಟಲ್ ಓವರ್ ಹೆಡ್ನ ಹಾಕಿ ನಂಬರ್ ಆಫ್ ಯೂನಿಟ್ಸಿಂದ ನೀವು ಡಿವೈಡ್ ಮಾಡಿದಾಗ ನಿಮಗೆ ಸಿಗೋದೆ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್ ಅಥವಾ ಕಾಸ್ಟ್ ಆಫ್ ಓವರ್ ಹೆಡ್. ಒಟ್ಟು ಎಷ್ಟಾಯಿತು, 1 ಯೂನಿಟನ್ನು ಪ್ರೊಡ್ಯೂಸ್ ಮಾಡಬೇಕು ಅಂದರೆ ನಮಗೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಷ್ಟಾಗ್ತದೆ ಅನ್ನೋದು ಇಂಡಿವಿಜುವಲ್ ಆಗಿ ನೀವು ಕಾಸ್ಟನ್ನು ತಿಳ್ಕೊಳ್ಳೋದಕ್ಕೆ, ಓವರ್ ಹೆಡ್ ಎಕ್ಸ್ಪೆಂಡಿಚರ್ನ ಯೂನಿಟ್ ವೈಸ್ ತಿಳ್ಕೊಳ್ಳೋದಕ್ಕೆ ನಾವು ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್ ಅಂತ ಕರಿತೀವಿ. ಸೊ ದೀಸ್ ಆರ್ ದ 5 ಸ್ಟೆಪ್ಸ್ ಅಥವಾ 5 ಸ್ಟೆಪ್ಸ್ ಇನ್ವಾಲ್ವ್ಸ್ ಇನ್ ದ ಪ್ರೊಸೀಜರ್ ಆಫ್ ಅಕೌಂಟಿಂಗ್. ಓವರ್ ಹೆಡ್ ಅಕೌಂಟಿಂಗ್ ಅಂದರೆ ಈ ಎಲ್ಲ ಸ್ಟೆಪ್ಸನ್ನು ಒಳಗೊಂಡಿದೆ. ಮೊದಲನೇದು ನಾವು ಏನು ಮಾಡಬೇಕು, ವಿ ಹ್ಯಾವ್ ಟು ಕ್ಲಾಸಿಫೈ ದ ಓವರ್ ಹೆಡ್ ಆನ್ ದ ಬೇಸಿಸ್ ಆಫ್ ನಿಮಗೆ ಯಾವುದು ಕರೆಕ್ಟ್ ಅನಿಸುತ್ತೆ ಸಿಮಿಲ್ಯಾರಿಟಿ ಬೇಸಿಸ್ ಮೇಲೆ ನೀವು ಗ್ರೂಪ್ ಮಾಡ್ಕೋತೀರಾ. ಆ್ಯಂಡ್ ಸೆಕೆಂಡ್ ಒನ್, ವಿ ಹ್ಯಾವ್ ಟು ಕಲೆಕ್ಟ್ ದ ಓವರ್ ಹೆಡ್ಸ್ ಫ್ರಮ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್. ರಿಜಿಸ್ಟ್ರಲ್ಲಿ ಎಂಟ್ರಿ ಮಾಡ್ಕೋತೀರಾ, ಓವರ್ ಹೆಡ್ಸ್ನ ಕಲೆಕ್ಟ್ ಮಾಡ್ಕೋತೀರಾ. ತದನಂತರ ಆ ಓವರ್ ಹೆಡ್ಸನ್ನು ಯು ಹ್ಯಾವ್ ಟು ಡಿಸ್ಟ್ರಿಬ್ಯೂಟ್ ಪ್ರೊಡಕ್ಷನ್ ಸೆಂಟ್ರ್ ಮತ್ತು ಸರ್ವೀಸ್ ಕಾಸ್ಟ್ ಸೆಂಟರ್ ಅಂತ. ನೇರವಾಗಿ ನಮಗೆ ಈಸಿಯಾಗಿ ಈ ಎಕ್ಸ್ಪೆನ್ಸಸ್ ಇದಕ್ಕೆ ಸಂಬಂಧಪಟ್ಟಿದೆ ಅಂತ ಗೊತ್ತಾದರೆ ದಟ್ ಈಸ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್. ಯಾವ ಎಕ್ಸ್ಪೆನ್ಸಸ್ ನಮಗೆ
ಇಂಥದಕ್ಕೆ ಅಂತ ನೇರವಾಗಿ ಗೊತ್ತಾಗಲ್ಲ, ಅಂತಹ ಎಕ್ಸ್ಪೆನ್ಸಸನ್ನು ನಾವು ಈಸಿಯಾಗಿ ಐಡೆಂಟಿಫೈ ಮಾಡೋಕ್ಕಾಗಲ್ಲ, ಅಂಥವನ್ನು ನಾವು ಸರ್ವಿಸ್ ಕಾಸ್ಟ್ ಸೆಂಟರ್ಸ್ ಅಂತ ಕರಿತೀವಿ. ಅದಾದ ನಂತರ ಸರ್ವಿಸ್ ಕಾಸ್ಟ್ ಸೆಂಟರ್ಸ್ ಏನು ಹಾಕ್ಕೊಂಡಿರ್ತೀವಿ ಅದನ್ನು ನಾವು ರೀಡಿಸ್ಟ್ರಿಬ್ಯೂಷನ್ ಟು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ರಿಪೀಟೆಡ್ ಡಿಸ್ಟ್ರಿಬ್ಯೂಷನ್ ಅಥವಾ ವಾಪಸ್ ಸರ್ವಿಸ್ ಕಾಸ್ಟ್ ಸೆಂಟರ್ಗಳನ್ನ ಯಾವುದೋ ಒಂದು ಪರ್ಟಿಕ್ಯುಲರ್ ಬೇಸಿಸ್ ಮೇಲೆ ನಾವು ರೀಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ಅದು 5ನೇದು, ನಾವು ಯಾವಾಗ ಫುಲ್ ಸರ್ವಿಸ್ ಕಾಸ್ಟ್ ಸೆಂಟರ್ನ ಪೂರ್ತಿ ಪ್ರೊಡಕ್ಷನ್ ಕಾಸ್ಟ್ ಸೆಂಟರ್ಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ, ಆಫ್ಟರ್ ವರ್ಡ್ಸ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಓವರ್ ಹೆಡ್ ರೇಟ್ ಫಾರ್ ಇಂಡಿವಿಜುವಲ್ ಆಗಿ ಪ್ರತಿಯೊಂದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಖರ್ಚಾಯಿತು ಅಂತ ಯೂನಿಟ್ಸಿಂದ ಮಲ್ಟಿಪ್ಲೈ ಮಾಡೋದ್ರ ಮೂಲಕ ಪ್ರತಿಯೊಂದು ಯೂನಿಟ್ಟಿಗೆ ಎಷ್ಟು ಇಂಡೈರೆಕ್ಟ್ ಎಕ್ಸ್ಪೆಂಡಿಚರ್ ಆಯಿತು, ಓವರ್ ಹೆಡ್ ಆಯಿತು ಅಂತ ಫೈಂಡ್ ಔಟ್ ಮಾಡೋದನ್ನ ನಾವು ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್ ಅಂತ ಕರಿತೀವಿ. ದೀಸ್ ಆರ್ ದ 5 steps. So, dear students, I hope you people are understood the procedure of overhead. In the next class, we will discuss another topic relating to overhead. Until then, have a nice day. Thank you.